ಇಲಾಖೆಯಲ್ಲಿ ಸಚಿವರಾಗಿರ್ತಕ್ಕಂಥ ಸಚಿವರ ಬಗ್ಗೆ ಒಂದು ಮಾತಾಡಬೇಕು. ನಮ್ಮ ಲಾಡೋರು, ಸಂತೋಷ್ ಲಾಡೋರು ನಮ್ಮೆಲ್ಲರಿಗೂ ಒಂದು ಉರ್ದುಂಸ ನಾಯಕ. ಅವರು ಸಮೃದ್ಧಿ ಮಂಜುನಾಥ್ ಏನಂತಂದ್ರೆ ಒಳ್ಳೇದನ್ನ ಒಳ್ಳೇದಂತ ಹೇಳ್ತೀನಿ, ಕೆಟ್ಟದನ್ನ ಕೆಟ್ಟದನ್ನ ನೇರವಾಗಿ ಹೇಳ್ತೀನಿ. ನಾನು ಇಷ್ಟು ತಿಳ್ಕೋದಿಲ್ಲ. ಬಟ್ ಇವರ ಒಂದು ವರ್ಚಸ್ಸು, ಇವರೊಂದು ಮಾತುಗಾರಿಕೆ, ಇವ್ರು ನಮ್ಮನ್ನ ಉರ್ದುಂಬಿಸೋದು ರೀತಿ ನಮ್ಮ ಸಂತೋಷ್ ಲಾಡ್ ನೋಡಿದ್ರೆ ಖಂಡಿತವಾಗ್ಲೂ ಈ ಪೋಸ್ಟ್ ಅವ್ರಿಗೆ ಇದಿಲ್ಲ. ಇದಕ್ಕಿಂತ ಹೆಚ್ಚಿನ ಪೋಸ್ಟ್ ಕೊಡ್ಬೇಕಂತ ನಾನು ಸುಮಾರು ವೇದಿಕೆಯಲ್ಲಿ ಹೇಳಿದ್ದೀನಿ. ಯಾಕಂದ್ರೆ ಅಷ್ಟು ಆಕ್ಟಿವ್ ಪರ್ಸನ್, ಎಷ್ಟು ಆಕ್ಟಿವ್ ಪರ್ಸನ್ ಅಂದ್ರೆ ಅಷ್ಟು ಆಕ್ಟಿವ್ ಪರ್ಸನ್. ನಾವು ಹೊಸ ಶಾಸಕರಿಗೆ ಯಾವ ರೀತಿ ಬುದ್ಧಿ ಹೇಳ್ಕೊಡ್ತಾರೆ ಅಂದ್ರೆ ಅಷ್ಟು ಚೆನ್ನಾಗಿ ಬುದ್ಧಿ ಹೇಳ್ಕೊಡ್ತಾರೆ. ನಾನೆಲ್ಲೇ ಕೂತಿಲ್ಲಿ ಬಂದು ಗಿಬಿಡ್ಬಿಡ್ತಾರೆ. ಅಂದ್ರೆ ಅಷ್ಟು ಆಕ್ಟಿವ್ ಪರ್ಸನ್. ನಾವು ಯಾವುದೇ ಊಟಕ್ಕೆ ಕರೆದುಕೊಂಡು ನಮ್ಮನ್ನು ಯಾವತ್ತೂ ಇಲ್ಲ ಅಂತಂದಿಲ್ಲ. ಅವ್ರು ಬೇರೆ ಪಕ್ಷ ಆದ್ರೂ ಕೂಡ ನಮ್ಮ ಜೊತೆ ಸಾಕಷ್ಟು ಬಾರಿ ಊಟ ಮಾಡಿದ್ದಾರೆ. ಅವ್ರಿಗಿರ್ತಕ್ಕಂಥ ಟ್ಯಾಲೆಂಟ್ಗೆ ಖಂಡಿತವಾಗ್ಲೂ ಮುಂದಿನ ದಿವಸದಲ್ಲಿ ಒಳ್ಳೆ ಪೋಸ್ಟ್ ಸಿಗ್ಬೇಕು ಅನ್ನೋದು ನನ್ನ ಒಂದು ಬಯಕೆ. ನಾನೊಂದು ಪಕ್ಷದಲ್ಲಾದ್ರೂ ಕೂಡ ಹೇಳಬಾರ್ದು, ಒಂದು ಆಕ್ಟಿವ್ ಪರ್ಸನ್ ಆಗಿ ಅವ್ರಿಗೆ ಸಿಗ್ಬೇಕು ಅನ್ನೋ ಒಂದು ಬಯಕೆ ನನಗೆ. ಅಷ್ಟು ಆಕ್ಟಿವ್ ಪರ್ಸನ್. ನಾನು ಇವರು ವಿಜಯಣ್ಣ ಮಾತಾಡ್ತಾ ಇದ್ರು, ಕಾರ್ಮಿಕ ಭವನ ಇಲ್ಲ ನಮ್ಮಲ್ಲಿ, ನಿಮ್ಮ ಒಂದು ಇದರಲ್ಲಿ ಕಾರ್ಮಿಕ ಭವನ ಕಟ್ಕೊಳ್ಳೋಣ ಅಂತ ಅಂದಾಗ ಫಸ್ಟ್ ಮಂಜು ಲ್ಯಾಂಡ್ ಕೊಟ್ಟು ನನಗೆ ನಾನು ಅಮೌಂಟ್ ರಾಟ್ ಮಾಡ್ಕೊಡ್ತೀನಿ ಅಂತ ಕೂಡ ನನಗಾಗಲೇ ಮಾತು ಕೊಟ್ಟಿದ್ದಾರೆ. ಯಾರು ಸಂತೋಷ್ ಲಾಡ್ ಸಾಹೇಬರು ಮಾತು ಕೊಟ್ಟಿದ್ದಾರೆ. ಅಂತ ಆಕ್ಟಿವ್ ಪರ್ಸನ್. ಬಹುಶಃ ಕಾರ್ಮಿಕರಲ್ಲಿ, ನಮ್ಮ ಕಾರ್ಮಿಕರಲ್ಲಿ, ಕಟ್ಟಡ ಕಾರ್ಮಿಕರಲ್ಲಿ ಅಂಥವೇ ಒಂದು ನಾವು ಸಚಿವನ ಪಡೆಯೋದು ನಮ್ಮ ಪುಣ್ಯ ಅಂತ ಹೇಳ್ಬೋದು. ಒಬ್ಬ JDS ಒಬ್ಬ ಶಾಸಕನಾಗಿ ಕಾಂಗ್ರೆಸ್ ಸಚಿವನ ನಾನು ಹೊಗಳ್ತಾ ಇದ್ದೀನಿ ಅಂದ್ರೆ ಅವರ ಒಂದು ವೈಖರಿ, ಅವರ ಒಂದು ಕಾರ್ಯವೈಖರಿಯಿಂದ ನಾನು ಹೊಗಳ್ತಾ ಇದ್ದೀನಿ. ಅದರಿಂದ ಒಳ್ಳೇದಾಗ್ಲಿ ಅಂತ ನಾನು ಕಾರ್ಮಿಕ